ಈಗ so ಈಗ ಏನಾಗುತ್ತೆ, let me explain you people how packages are created and how we can access it. ಪ್ಯಾಕೇಜ್ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ಯಾಕೇಜ್ ಅಲ್ಲಿ ನಾನು 2 ಪ್ಯಾಕೇಜ್ ಕ್ರಿಯೇಟ್ ಮಾಡ್ತೀನಿ, ಒಂದು ಮೈಸೂರು, ಇನ್ನೊಂದು ಬೆಂಗಳೂರು. ಈಗ ಪಬ್ಲಿಕ್ ಕ್ಲಾಸಸ್ ಬೇಕು, ಸೊ ನಾನು ಇಲ್ಲಿ ಪಬ್ಲಿಕ್ ಕ್ಲಾಸ್ ಬರ್ದಿಲ್ಲ, ಕರೆಕ್ಟಾ? ಸೊ ಲೆಟ್ ಮೀ ಗೋ ಇನ್ ಟು ಪ್ಯಾಕೇಜಸ್ ನಾವು ಟು ಮೇಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಸೊ ಪ್ಯಾಕೇಜಿಗೆ ಬರ್ತೀನಿ, ಲೆಟ್ ಮೀ ಕ್ರಿಯೇಟ್ ಪ್ಯಾಕೇಜ್ ಮೈಸೂರು. Public class A. When you write a public class, file name ide ಹೆಸರಲ್ಲಿ ಇರಬೇಕು. Let me save it as a.java. a.java. ಈ scenario-ಗೆ when you have a public class, you have to save it in the same name. So let me copy this and let me name it as Bangalore package and the name of the class is B. This is B.java. So you might have heard about this. The name of the class, the name of the class, the name of the file should be same when you have it as a public class. This is optional. What is the next thing you should do is compile your code. Java C A.java, Java C B.java. When we compile the codes, what is the next thing you people have to do is there is a dot class file generated. These class files must be residing in the same folder. So when you compile it normally, like what I did, this will just generate a class file. So let me remove this and let me show you one more command. Java C filename.java space -d. -d stands for creating a directory or folder if there is a package statement in the current folder. Dot stands for the current folder. So ಈಗ ನಾನು ಎರಡನ್ನು ಕಂಪೈಲ್ ಮಾಡ್ತೀನಿ. -d ಅಂದ್ರೆ ಡೈರೆಕ್ಟರಿ ಕ್ರಿಯೇಟ್ ಮಾಡುವಂತ, ಡಾಟ್ ಅಂದ್ರೆ ಕರೆಂಟ್ ಫೋಲ್ಡರ್. ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಕ್ರಿಯೇಟ್ ಆಗಿದೆಯಾ ನೋಡಿ, ಕ್ಲಿಯರಾ? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? Yes, sir. ಈಗ ಲೆಟ್ ಅಸ್ ಜಂಪ್ ಇನ್ ಟು ದಿ ಮೇನ್ ಕೋಡ್. ಈಗ ಕೆಲವೊಂದು ಮೆಥಡ್ಸ್ ಬರೀತಾ ಹೋಗ್ತೀನಿ, ಆಕ್ಸೆಸ್ ಮಾಡೋದನ್ನ ನೋಡ್ಕೊಡ. ಈಗ ನನ್ನ ಹತ್ರ 2 ಪ್ಯಾಕೇಜ್ ಇದೆ. I have 2 packages. ಪ್ಯಾಕೇಜ್ ಮೈಸೂರು ಇದೆ, ಪ್ಯಾಕೇಜ್ ಬೆಂಗಳೂರು ಇದೆ. ಸೊ ನಾನು ಹೊಸ ಕೋಡ್, ಸ್ವಲ್ಪ ಕೋಡ್ ಆಡ್ ಮಾಡ್ಬಿಡ್ತೀನಿ. ಎ ಅಲ್ಲಿ ಪಬ್ಲಿಕ್ ವಾಯ್ಡ್ ಪ್ರಿಂಟ್ ನೇಮ್, I'll pass a string name. For the time being, I'll use it as static, public static. So ಇದೇನ್ ಮಾಡಬೇಕು, system.out.println hello plus name. Same way, I'll try to type this one here, which will print I. ಅಷ್ಟೇ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಇಲ್ಲ. ಓಕೆನಾ? ಈಗ ನನ್ನ ಹತ್ರ 2 ಪ್ಯಾಕೇಜ್ ಇದೆ, ಎರಡನ್ನು ಮತ್ತೆ ಕಂಪೈಲ್ ಮಾಡಬೇಕಾಗುತ್ತೆ ಟು ಹ್ಯಾವ್ ದಿ ಅಪ್ಡೇಟೆಡ್ ಕ್ಲಾಸ್ ಫೈಲ್. ಈಗ ಲೆಟ್ ಮೀ ಮೇಕ್ ಯೂಸ್ ಆಫ್ ದೀಸ್ 2 ಇನ್ ಅ ಪ್ಯಾಕೇಜ್ ಕಾಲ್ಡ್ Go. I'll write a class called C, or I'll write only class. ಬರಿಬೋದು. ಪ್ಯಾಕೇಜ್ ಇಸ್ ಅನ್ ಆಪ್ಷನಲ್ ಸ್ಟೇಟ್. ಪ್ಯಾಕೇಜ್ ಬರೀಲಿಲ್ಲ ಅಂದ್ರೆ ಗ್ಲೋಬಲ್ ಕ್ಲಾಸ್ ಆಗುತ್ತೆ, ಆಯ್ತಾ? I'll call this one as C. ಇಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಬರೀತೀನಿ.
ಅಂಡ್ ಇದನ್ನ ನಾನು ಏನ್ ಬೇಕಾದ್ರೂ ಸೇವ್ ಮಾಡಬಹುದು. ಐ ಕಾಲ್ ಇಟ್ ಆಸ್ ಮೈ ಜಾವಾ ಡಾಟ್ ಜಾವಾ ಫೈಲ್. ಯಾಕೆ? ದಿಸ್ ಇಸ್ ನಾಟ್ ಅ ಪಬ್ಲಿಕ್ ಕ್ಲಾಸ್. ಪಬ್ಲಿಕ್ ಕ್ಲಾಸ್ ಇಲ್ಲದೆ ಇದ್ರೆ ಫೈಲ್ ನೇಮ್ ಏನ್ ಬೇಕಾದ್ರೂ ಇರಬಹುದು. ಸೊ ಲೆಟ್ ಮೀ ಕಂಪೈಲ್ ಮೈ ಜಾವಾ. ಈಗೇನಾಗುತ್ತೆ, ಈಗ ಕ್ಲಾಸ್ ಫೈಲ್ ಜನರೇಟ್ ಆಗಬೇಕು. ಈ ಕ್ಲಾಸ್ ಫೈಲ್ ಅಲ್ಲಿ ಮೇನ್ ಮೆಥಡ್ ಇದೆ. ಮೇನ್ ಮೆಥಡ್ ವಿಲ್ ಬಿ ಇನ್ ದಿಸ್ ಫಾರ್ಮ್. ಈಗ ಲೆಟ್ ಮೀ ಟ್ರೈ ಟು ಕಂಪೈಲ್ ಇಟ್ ಅಗೇನ್. ಜಾವಾ ಸಿ ಮೈ ಜಾವಾ ಡಾಟ್ ಜಾವಾ ಜಾವಾ ಸಿ ಕ್ಲಾಸ್ ನೇಮ್ ಜಾವಾ ಆದ್ಮೇಲೆ ಇಂಟರ್ಪ್ರಿಟರ್ ನೇಮ್ ಏನು ಪ್ರಿಂಟ್ ಆಗ್ತಲ್ಲ. ಈಗ ಸಿ ಅನ್ನೋ ಕ್ಲಾಸು ಮೈಸೂರಲ್ಲಿರೋ ಪ್ಯಾಕೇಜ್, ಈ ಪ್ಯಾಕೇಜ್ ಅಲ್ಲಿರೋ ಈ ಕ್ಲಾಸ್ ನ ಕಾಲ್ ಮಾಡಿ ಸ್ಟಾಟಿಕ್ ಆಗಿರೋದ್ರೆ ಈ ಮೆಥಡ್ ಕಾಲ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸೊ ಇಟ್ ಶುಡ್ ರೈಟ್ ಪ್ಯಾಕೇಜ್ ನೇಮ್ ಮೈಸೂರ್ ಡಾಟ್ ಕ್ಲಾಸ್ ಎ ಡಾಟ್ ಪ್ರಿಂಟ್ ನೇಮ್ ಮೆಥಡ್. ಇದನ್ನ ಫುಲ್ಲಿ ಕ್ವಾಲಿಫೈಡ್ ನೇಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫುಲ್ಲಿ ಕ್ವಾಲಿಫೈಡ್ ನೇಮ್. ಈಗ ಲೆಟ್ ಮೀ ಕಂಪೈಲ್ ಇಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಏನ್ ಹೇಳ್ತಾ ಇದೆ? ಮೈಸೂರಲ್ಲಿ ಇಲ್ಲ, ಕರೆಕ್ಟಾ? ಇದೆಲ್ಲಿದೆ? ಇದು ಬ್ಯಾಂಗ್ಳೂರಲ್ಲಿ ಇದೆ. ಹೋಯ್ತಾ? ನೀವು ಕಂಪೈಲ್ ಮಾಡಬೇಕಾದ್ರೆ ಈ ಜಾವಾ ಫೈಲ್ಗೆ ಇವೆರಡು ಪ್ಯಾಕೇಜ್ ಕಾಣಿಸ್ಬೇಕು. ಕಂಪೈಲ್ ಮಾಡಬೇಕಾದ್ರೆ, ಇಂಟರ್ಪ್ರಿಟ್ ಮಾಡಬೇಕಾದ್ರೂ ಅಷ್ಟೇನೆ. ಸೊ ಇಂಟರ್ಪ್ರಿಟ್ ಮಾಡಕ್ಕೆ ಜಾವಾ ಸ್ಪೇಸ್ ಸಿ ಕೊಟ್ರೆ ನಂಗೆ ಹೆಲೋ ಚಂದ್ರ ಹಾಯ್ ಚಂದ್ರ ಬರ್ತಾ ಇದೆ. ನೀವು ಫುಲ್ಲಿ ಕ್ವಾಲಿಫೈಡ್ ನೇಮ್ ಬರೀಲಿಲ್ಲ ಅಂದಾಗ ಇಂಪೋರ್ಟ್ ಬರಿಬೇಕಾಗುತ್ತೆ. ಇಂಪೋರ್ಟ್ ಮೈಸೂರ್ ಡಾಟ್ ಸ್ಟಾರ್, ಇಂಪೋರ್ಟ್ ಬ್ಯಾಂಗ್ಳೂರ್ ಡಾಟ್ ಸ್ಟಾರ್, ಅಥವಾ ಸ್ಪೆಸಿಫಿಕ್ ಆಗಿ ಐ ವಾಂಟ್ ಟು ಇಂಪೋರ್ಟ್ ಎ, ಐ ವಾಂಟ್ ಟು ಇಂಪೋರ್ಟ್ ಬಿ, ಈ ತರ ಬರೀತೀವಿ. ಈಗ when I import that, I can just go with class name dot function name ಹೇಳಬೇಕು. ಈಗಲೂ ವರ್ಕ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಈಗ ನಾನು ಸದ್ಯಕ್ಕೆ ಈ ಇಂಪೋರ್ಟ್ ಸ್ಟೇಟ್ಮೆಂಟ್ ರಿಮೂವ್ ಮಾಡ್ತೀನಿ. ಲೆಟ್ ಮೀ ಟ್ರೈ ಟು ಕಂಪೈಲ್ ಇಟ್. ಬಂತ? ಏನ್ ಹೇಳ್ತಾ ಇದೆ? ಈ ಎರರ್ ಅರ್ಥ ಮಾಡ್ಕೊಳ್ಳಿ. A dot print name cannot access a bad source file. A ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅದಕ್ಕೆ. Please remove or make sure that it appears in the correct subdirectory of the source path. ಕಾಣಿಸ್ತಾ ಇದೆಯಾ? ಸೊ ಈ ಎರರ್ ಏನ್ ಹೇಳಕ್ ಟ್ರೈ ಮಾಡ್ತಾ ಇದೆ ಅಂದ್ರೆ, ನೀವ್ ಹೇಳ್ತಾರೋ ಕ್ಲಾಸ್ ನೇಮ್ ಅವ್ನು ಕಾಣಿಸ್ತಾನೆ ಇಲ್ಲ. ನೀವ್ ಹೇಳ್ತಾರೋ ಕ್ಲಾಸ್ ನೇಮ್ ಕಾಣಿಸ್ತಾನೆ ಇಲ್ಲ, ಬಿಕಾಸ್ ನೀವು ಇಂಪೋರ್ಟು ಬರ್ದಿಲ್ಲ, fully qualified name ಬರ್ದಿಲ್ಲ. This is fully qualified name. ಕ್ಲಿಯರ್? ಈ ತರ ಬರಿಬೇಕಿತ್ತು ಅಥವಾ ಇಂಪೋರ್ಟ್ ಮಾಡಬೇಕಿತ್ತು. ಕರೆಕ್ಟ್? ಹೋಯ್ತಾ ಇರೋದು? ಈ ತರ ಬರೀಲಿಲ್ಲ ಅಂದ್ರೆ ಇಂಪೋರ್ಟ್ ಮಾಡ್ಬಿಟ್ಟು ಅದಕ್ಕೆ ವಿಸಿಬಿಲಿಟಿ ಕೊಡ್ಬೇಕು. ಪ್ಯಾಕೇಜ್ ಮೈಸೂರಲ್ಲಿ ಎ ಅನ್ನೋ ಕ್ಲಾಸ್ ಇದೆ, ಅಥವಾ ಡಾಟ್ ಸ್ಟಾರ್ ಬರೆಯೋದು ಮೋರ್ ದೆನ್ ಒನ್ ಕ್ಲಾಸ್ ಇದ್ರೆ ಯಾವ್ದಾದ್ರು ಯೂಸ್ ಮಾಡಿ. ಹೋಯ್ತಾ? ಕ್ಲಿಯರ್? ದೇರ್ ಆರ್ ಮೆನಿ ವೇಸ್ ಆಫ್ ಇಂಪೋರ್ಟಿಂಗ್. ಯಾರಿಗಾರು ಈ ಇಂಪೋರ್ಟ್ ಅಲ್ಲಿ ಎರರ್ ಅಥವಾ ಏನಾದ್ರು ಕ್ವಶನ್ಸ್ ಇದೆಯಾ? ಸರ್, ನೀವು ಅದೆರಡು ಕಮೆಂಟ್ ಮಾಡಿದ್ರಲ್ವಾ? ಯಾವ್ದನ್ನ? ಫುಲ್ಲಿ ಕ್ವಾಲಿಫೈಡ್ ನೇಮ್. ಫುಲ್ ಕ್ವಾಲಿಫೈಡ್ ನೇಮ್ ಈಗ ಇಂಪೋರ್ಟ್ ಬರ್ದಿದ್ದೀನಲ್ವಾ? ಈಗ ನಾನು ಏನ್ ಬರಿಬೇಕು ಅಂದ್ರೆ ಕ್ಲಾಸ್ ನೇಮ್ ಡಾಟ್ ಫಂಕ್ಷನ್ ನೇಮ್ ಹೇಳ್ಬೇಕು. ಅದೇ, ಓಕೆ. ಅದಾ? ಕರೆಕ್ಟ್. ಸಾರಿ, ಇಲ್ಲಿತ್ತು, ಅದನ್ನು ಸೇರಿಸಿ ಮಾಡಿದ್ರಲ್ಲ, ಅದೇ ಕಂಡೌಟ್. ಫುಲ್ಲಿ ಕ್ವಾಲಿಫೈಡ್ ನೇಮ್ ಬರೀಲಿಲ್ಲ ಅಂದ್ರೆ ಇಂಪೋರ್ಟ್ ಬರಿಬೇಕಾಗುತ್ತೆ.
ಈಗೇನ್ ಹೇಳ್ತಾ ಇದೆ, ಕೆನಾಟ್ ಆಕ್ಸೆಸ್ ಅಂತ ಇದೆ. ಲೆಟ್ ಮಿ ಸೇವ್ ಇಟ್. a dot print name, b dot print name. ಏನ್ ಹೇಳ್ತಾ ಇದೆ, a dot print name ಮೈಸೂರು ಡಾಟ್ ಸ್ಟಾರ್. ಓಕೆ, ಈಗ ನಾವು ಜಾವಾ 8 ವರ್ಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಕ್ಲಾಸ್ ನೇಮ್ ಮೆನ್ಷನ್ ಮಾಡಲೇಬೇಕು. ಇಟ್ ವಾಸ್ ದೇರ್ ಬಿಫೋರ್ ಇನ್ ಜಾವಾ 6, ಜಾವಾ 7 ಅಲ್ಲೂ ಇತ್ತು, ಜಾವಾ 8 ಅಲ್ಲಿ ಚೇಂಜ್ ಆಗಿದೆ. ಇದನ್ನ ಅಪ್ಡೇಟ್ ಮಾಡ್ಕೋಬೇಕಷ್ಟೇ. ಈಗ based on this understanding, let me go into swings concept. swing ಅಲ್ಲಿ ನಾವು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀವಿ. ಈ ಬೇಸಿಕ್ ಇಂಪೋರ್ಟ್ ಇದೆಯಲ್ಲ, ಈ ಇಂಪೋರ್ಟ್ಗೆ ಅರ್ಥ ಆಗೋದಕ್ಕೆ, ಓಕೆನಾ? ಸೊ ಬೇಸ್ಡ್ ಆನ್ ದಿ ಲರ್ನಿಂಗ್, ಈ 5 ನಿಮಿಷ ಹಿಂದೆ ಏನ್ ಹೇಳ್ಕೊಟ್ಟೆ ಅದರಲ್ಲಿ ಜಾವಾ ಸ್ವಿಂಗ್ಸ್ ನೋಡ. notepad, frame example, jframe example dot javascript. ಸೊ ಸ್ವಿಂಗ್ಸ್ jframe ಎಕ್ಸಾಂಪಲ್. ಈಗ ಡೈರೆಕ್ಟ್ ಆಗಿ ನಾನು ಕ್ಲಾಸ್ ಬರೀತಾ ಹೋಗ್ತೀನಿ. ಕ್ಲಾಸ್ jframe ಎಕ್ಸಾಂಪಲ್. ಬೆಸ್ಟ್ ಪ್ರಾಕ್ಟೀಸ್ ಏನು ಅಂದ್ರೆ, ಜಾವಾಲಿ ನೀವು ಯಾವ ಕ್ಲಾಸಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಬರೀತೀರೋ ಅದೇ ಹೆಸರಲ್ಲಿ ಜಾವಾ ಫೈಲ್ ನ ಸೇವ್ ಮಾಡ್ಬೇಕು. ಬೆಸ್ಟ್ ಪ್ರಾಕ್ಟೀಸ್ ಇದು, ಮ್ಯಾಂಡೇಟರಿ ಅಲ್ಲ. ಸೊ ಇಲ್ಲಿ ನಾನು jframe ಅನ್ನೋ ಕ್ಲಾಸ್ಗೆ ಆಬ್ಜೆಕ್ಟ್ ತಗೋತೀನಿ. ಈಗ ಇದನ್ನ ಈ jframe ಅನ್ನೋದನ್ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಡೈರೆಕ್ಟ್ ಆಗಿ ನಂಗೊಂದು ಎರರ್ ಬರುತ್ತೆ. ಈ ಎರರ್ ನ ರಿಸಾಲ್ವ್ ಮಾಡೋಣ. ಏನ್ ಹೇಳ್ತಾ ಇದೆ, ಲೆಟ್ ಮಿ ಟೇಕ್ ದಿ ಪಾಯಿಂಟ್. ಆಯ್ತಾ? ಇಲ್ಲಿ ಏನ್ ಹೇಳ್ತಾ ಇದೆಯಪ್ಪ, jframe example dot java cannot find the symbol. ಈ ಸಿಂಬಲ್ ಸಿಗ್ತಲ್ಲ ಅವನ್ಗೆ, ಕರೆಕ್ಟಾ? ಸೊ 2 ಎರರ್ ಇದೆ, 2 ಹೊರಟೋಗುತ್ತೆ. ಏನ್ ಮಾಡ್ಬೇಕು ನಾನು ಅಂದ್ರೆ, I need to import java x dot swing dot star. ಹೋಯ್ತಾ ಯಾರು ನೋಡಿ, ಅಬ್ಸರ್ವ್ ಮಾಡಿ. ಹೋಯ್ತಾ? ಕಾಣಿಸ್ತಾ ಇದೆಯಾ ಸರ್? ಇದಂದ್ರೆ jframe swing ಅಲ್ಲಿ ಇದೆ ಅಂತನಾ? ಹೌದು. ಈ ಕ್ಲಾಸ್ ನ ನೀವು ಅಲ್ಲೇ ಹುಡುಕ್ಬೇಕು. ಈಗ ಡೌಟ್ ಏನಕ್ಕೆ, ಚೆಕ್ ಮಾಡ್ಬಿಡೋಣ. ಸೊ ಇದು ಡಿಫಾಲ್ಟ್ ಪ್ಯಾಕೇಜಸ್ ಕಾಣಿಸ್ತಾ ಇದೆಯಾ ಇಲ್ಲಿ? ಇಲ್ಲಿ ನಾನು ಏನ್ ಬರ್ದಿದ್ದೀನಿ ಇಂಪೋರ್ಟ್ ಅಲ್ಲಿ, ಜಾವಾ ಎಕ್ಸ್, ಆಮೇಲೆ ಏನ್ ಬರ್ದಿದ್ದೀನಿ ಅಲ್ವಾ? ಜಾವಾ ಎಕ್ಸ್ ಅನ್ನೋದು ಮೊದಲನೇ ಫೋಲ್ಡರ್ ಇದೆಯಾ? ಇದ್ರೊಳಗಡೆ ಏನಿದೆ ಇದೆಯಾ ನೋಡಿ. ಇದ್ರಲ್ಲಿ jframe ಕ್ಲಾಸ್ ಇದೆಯಾ ನೋಡೋಣ. ಸೊ ಇಫ್ ಐ ಕಮ್ ಡೌನ್, ಮೋಸ್ಟ್ಲಿ ಅದು ಈ ಫೋಲ್ಡರ್ ಬಿಟ್ಬಿಡೋಣ, jframe ಹೋಗೋಣ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರುತ್ತೆ. ಲೆಟ್ ಮಿ ಗೋ ಟು ದಿಸ್ ಒನ್, jframe. ಕಾಣಿಸ್ತಾ ಇದೆಯಾ? jf ಇಲ್ಲಿದೆ ನೋಡಿ. j ಫೈಲ್ ಚೂಸರ್ ಇದೆ, jframe ಇದೆ, ಇದೆಯಾ? ಇದನ್ನ ಜಾವಾ ಪ್ರೋಗ್ರಾಮ್, ಈಗ ನಾನ್ ಬರ್ದಂಗೆ ಜಾವಾ ಪ್ರೋಗ್ರಾಮ್ ಬರ್ದು ಕಂಪೈಲ್ ಮಾಡಿ ನಿಮಗ್ ಬರೀ ಕ್ಲಾಸ್ ಫೈಲ್ ಕೊಟ್ಟಿದ್ದಾರೆ. ಸರಿನಾ? there is a method. let me check this. ಆದ್ರೆ ಎಷ್ಟೊಂದು ಪ್ಯಾಕೇಜಸ್ ಇರುತ್ತೆ, ಪ್ಯಾಕೇಜಸ್ ಅಲ್ಲಿ ಎಷ್ಟೊಂದು ಕ್ಲಾಸಸ್ ಅಂದ್ರೆ ಈ ತರ ಇಂಪೋರ್ಟ್ ಮಾಡ್ಕೊಳ್ಳೋದಿರುತ್ತೆ. ಯಾವ್ದು ಎಲ್ಲಿರುತ್ತೆ ನಮ್ಗೆ ಹಿಂಗ್ ಗೊತ್ತಾಗುತ್ತೆ? ನೀವೆಲ್ಲ ಗೂಗಲ್ ಮಾಡ್ಬೇಕು. ಸೊ ಏನ್ ಗೊತ್ತಾ, ಗ್ಯಾಲಕ್ಸಿ ಹೆಂಗಿದ್ಯೋ, ಗ್ಯಾಲಕ್ಸಿ ಸ್ಟಾರ್ಸ್ ಎಷ್ಟಿದ್ಯೋ ಅಷ್ಟು ಕ್ಲಾಸಸ್, ಅಷ್ಟು ಪ್ಯಾಕೇಜಸ್ ಇದೆ. ಎಲ್ಲಾರ ಕೈಲಿ ಎಲ್ಲಾ ಗ್ಯಾಪ್ನ ಇಟ್ಕೊಳಕ್ ಆಗಲ್ಲ. ಆದ್ರೆ ಏನ್ ಗ್ಯಾಪ್ನ ಇಟ್ಕೋಬೇಕು ಅಂದ್ರೆ, ಪ್ಯಾಕೇಜ್ ಅಂದ್ರೆ ಏನು, ಫೋಲ್ಡರ್ಸ್ ಹೆಂಗಿದೆ, ಕ್ಲಾಸ್ ಅಂದ್ರೆ ಏನು, ಹೆಂಗ್ ಕಾಣುತ್ತೆ. ಸೊ ನಾನು ಜಾವಾ ಡಬ್ಲ್ಯೂ ನ ಜಸ್ಟ್ ಮಿನಿಟ್. ಸೊ ಜಾವಾ ಡಬ್ಲ್ಯೂ ಕ್ಲಾಸ್ ಫೈಲ್ ನ ನೋಡೋದಕ್ಕೇನೆ ಒಂದು ಮೆಥಡ್ ಇದೆ. ಲೆಟ್ ಮಿ ಗೂಗಲ್ ಇಟ್.
Java class file view. Comment. Viewing the jar file, view the Java file code, write code. There is a method. I forgot that Java p command. Java p command. Java x dot swing dot jframe. ಇದನ್ನ ಟೈಪ್ ಮಾಡಿದ್ರೆ ನಿಮ್ಗೆ ಆ ಕ್ಲಾಸ್ ಅಲ್ಲಿ ಇರೋ ಮೆಥಡ್ಸ್ ಫಂಕ್ಷನ್ಸ್ ಎಲ್ಲ ತೋರಿಸುತ್ತೆ. ಕಾಣಿಸ್ತಾ ಇದೆಯಾ ಇಲ್ಲಿ? ಇದನ್ನ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ಸ್ ಗೋ ಟು ಅವರ್ ಫೋಲ್ಡರ್. ಈಗ ನಾನು ಜಾವಾ ಪಿ ನನ್ನ ಪ್ಯಾಕೇಜ್ ಇದೆ ಕರೆಕ್ಟಾ, ಮೈಸೂರು. ಅದ್ರಲ್ಲಿ ಯಾವ ಕ್ಲಾಸ್ ಇದೆ ನೋಡಿ, ನಾನು ಇದೇ ತಾನೇ ಬರ್ದಿದ್ದು, ಪಬ್ಲಿಕ್ ಕ್ಲಾಸ್. ಅಂಡ್ ಈ ಲೈನ್ ಅಬ್ಸರ್ವ್ ಮಾಡಿ, ನಾನು ಬರ್ದೇ ಇಲ್ಲ. ಇದು ಕನ್ಸ್ಟ್ರಕ್ಟರ್. ಏನಿದು? ಕನ್ಸ್ಟ್ರಕ್ಟರ್. ಇದು ನಾನು ಬರ್ದ್ನಾ? ಇಲ್ಲ. But you didn't bother. Hope you remember this. Yes, yes, sir. This is the command which helps you to know class name and its methods. ಇನ್ನೂ ಡೀಟೇಲ್ ಆಗಿ ನೋಡ್ಕೊಳ್ಳೋದಿದೆ. ಈಗ ಸಬ್ ಫೋಲ್ಡರ್ ಕ್ರಿಯೇಷನ್ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ಪ್ಯಾಕೇಜಸ್ ಅಂದ್ರೆ ಈಗ ಜಾವಾ ಕ್ರಿಯೇಟ್ ಆಗಿರೋದು. ಏನಪ್ಪ? ಕನ್ಸ್ಟ್ರಕ್ಟರ್ ಅಂದ್ರೆ ಇಟ್ಸ್ ಅ ಡಿಫಾಲ್ಟ್ ಒನ್. ನೀವು ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ ಅದೇ ಕ್ರಿಯೇಟ್ ಮಾಡುತ್ತೆ. ಓಕೆ. ಕನ್ಸ್ಟ್ರಕ್ಟರ್ ಇನ್ನೊಂದು ಸೆಷನ್ ತೋರಿಸ್ತೀನಿ. ಓಕೆ ಸರ್. ಓಕೆನಾ? Yes. So ಈಗ let's jump into the things what we were learning. ಈಗ ಯಾವ ಮೆಥಡ್ ಎಲ್ಲ ಜ್ಞಾಪನ ಇರಲ್ಲ, ದಟ್ ಇಸ್ ವಾಟ್. ಆದ್ರೆ ಜಾವಾ ಬೇಸಿಕ್ಸ್ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಎಲ್ಲಾ ಮೆಥಡ್ ಎಲ್ಲಾನು ಅರ್ಥ ಆಗುತ್ತೆ ನಮ್ಗೆ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಜೆ ಫ್ರೇಮ್ ಅಂತ ಇದೆ. ಈಗ ನಾನು ಇನ್ಹೆರಿಟ್ ಮಾಡಿಕೊಂಡು ಜೆ ಫ್ರೇಮ್ ನ ಇನ್ಹೆರಿಟ್ ಮಾಡಿ ಅದರಲ್ಲಿರೋ ಮೆಥಡ್ಸ್ ಬರೀತಾ ಹೋಗ್ತೀನಿ. ಅಬ್ಸರ್ವ್ ದಿಸ್. I'll write a class A which extends JFrame. ಇಲ್ಲಿ ಪಬ್ಲಿಕ್ A ಅಂತ ಒಂದು ಕನ್ಸ್ಟ್ರಕ್ಟರ್ ಬರೀತೀನಿ. ಇಲ್ಲಿ I'll start writing the methods. ಯಾವ್ದು? The methods which are inherited from JFrame. ಇದು ಒಂದು ಮೆಥಡ್. ಇಲ್ಲ ಅಂದ್ರೆ let me help you in understanding this one. obj dot set size, obj dot set location. ಈಗ ನಾನು ನಿನ್ನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮೆಥಡ್ಸ್ ಕಾನ್ಸ್ಟೆಂಟ್ಸ್ ಹೇಳಿದೆ ಅಲ್ವಾ. ಈಗ ಸೈಜ್ ಹೇಳ್ತಾ ಇದ್ದೀನಿ, ಲೊಕೇಶನ್ ಹೇಳ್ತಾ ಇದ್ದೀನಿ. ಡಾಟ್ ಸೆಟ್ ವಿಸಿಬಲ್ ಕೊನೆಯಲ್ಲಿ obj dot set default close operation. So set size width to height first ಬರುತ್ತೆ 120, 120. Set location 250, 250 first x axis y axis. Default close operation. Observe ಮಾಡಿ, ಇದು JFrame dot exit on close. Exit on close constant, ಇದು true value ತೊಗೊಳುತ್ತೆ. ಇದೆಲ್ಲ parameters. So let me compile it. Java C dot Java space ಇದೇ ಹೆಸರಲ್ಲಿ ಕ್ಲಾಸ್ ಇದೆ. ಬಂತ ನೋಡಿ. ಜಾವಾಲಿ ಎಲ್ಲದಕ್ಕೂ ಒಂದು ಕ್ಲಾಸ್ ಇದೆಯಪ್ಪ. ಈಗ ಇದಕ್ಕೆ ಟೈಟಲ್ ಇಲ್ಲ. ಟೈಟಲ್ ಕೊಡೋಣ. ಗೆಸ್ ಮಾಡಿ ನೇಮ್. ತುಂಬಾ ಸಿಂಪಲ್. ಆಬ್ಜೆಕ್ಟ್ ಕ್ರಿಯೇಟ್ ಆದ್ಮೇಲೆ ಆಬ್ಜೆಕ್ಟ್ ಡಾಟ್ set title hello JFrame. ಬಂತ ನೋಡಿ. let me increase the size. ಕಾಣಿಸ್ತಾ ಇದೆಯಾ? ಅಂಡ್ ಈಗ ನಾನು ಸೈಜ್ ಅಂದ್ರೆ ಲೊಕೇಶನ್ ಇದನ್ನ ಡಿಸೇಬಲ್ ಮಾಡ್ತೀನಿ. ಈಗ ಎಲ್ಲಿ ಬರುತ್ತೆ ನೋಡೋಣ. ಪ್ರತಿ ಸತಿ ಕಂಪೈಲ್ ಮಾಡಬೇಕು, ರನ್ ಮಾಡಬೇಕು. ಕಾಣಿಸ್ತಾ ಇದೆಯಾ ಇಲ್ಲಿ? ಕಾಣಿಸ್ತಾ ಇದೆಯಾ? ಈಗ IDE ಯೂಸ್ ಮಾಡ್ತಾ ಇರ್ತೀರಾ, ಕರೆಕ್ಟಾ? ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಿಸ್ ಒನ್. I'll create a new project. ಇದನ್ನ ನಾನು ಜಾವಾ ಪ್ರಾಜೆಕ್ಟ್ ಅಂತ ಕರೀತೀನಿ. I'll call this one as JFrame example.
ಪ್ರಾಜೆಕ್ಟ್. ಇದನ್ನ ನಾನು ಬೇರೆ ಕಡೆ ಪ್ಲೇಸ್ ಮಾಡ್ತೀನಿ. ಲೆಟ್ ಮಿ ಟೇಕ್ ಬ್ರೌಸರ್ and let me do it in my drive. ಈಗ ನಾನು IDE ಯೂಸ್ ಮಾಡಿದಾಗ ಕೋಡ್ ತೋರಿಸ್ತೀನಿ. 2021 decompiler classes, and here I'll be creating a new file called NetBeans projects. ಆಯ್ತಾ? ಮೇನ್ ಕ್ಲಾಸ್ ಬೇಡ ನನಗೆ. ಅಬ್ಸರ್ವ್ ಮಾಡಿ, ಇಲ್ಲಿ ಐ ಡೋಂಟ್ ನೀಡ್ ಎನಿ ಮೇನ್ ಕ್ಲಾಸಸ್. I'll click on finish. ಆಯ್ತಾ? ಈಗ JFrame ಓಪನ್ ಮಾಡೋಣ. ಸೋರ್ಸ್ ಲೈಬ್ರರೀಸ್ ಹೋಗ್ತೀನಿ. ಯಾವಾಗ್ಲೂ ನಾವು ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡ್ಬೇಕು. ಸದ್ಯಕ್ಕೆ ಪ್ಯಾಕೇಜ್ ಏನ್ ಬೇಡ. ರೈಟ್ ಕ್ಲಿಕ್, ನ್ಯೂ JFrame ಫಾರ್ಮ್ ತಗೋತೀನಿ ಡೈರೆಕ್ಟ್ ಆಗಿ. ಸೊ ಐ ಕಾಲ್ ಇಟ್ ಆಸ್ JFrame ಎಕ್ಸಾಂಪಲ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕೋಡ್ ಜನರೇಟ್ ಆಗುತ್ತೆ. ಐ ಕ್ಲಿಕ್ ಆನ್ ದಿ ಬಟನ್ ಫಿನಿಶ್. ಈಗ ನನಗೆ ಇನ್ಹೆರಿಟೆನ್ಸ್ ಗೊತ್ತಿದ್ರೆ ಇವೆಲ್ಲ ಅರ್ಥ ಆಗುತ್ತೆ. ಜಸ್ಟ್ ಅಬ್ಸರ್ವ್ ಮೈ ಸ್ಕ್ರೀನ್. ನೆಟ್ಬೀನ್ಸ್ ಇದು. ಸೋರ್ಸ್ ಬರ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೋಡ್ ಜನರೇಟ್ ಆಗಿರುತ್ತೆ. ಕ್ಯಾನ್ ಯು ಸೀ ದಿಸ್? ಕಾಣಿಸ್ತಾ ಇದೆ ಇಲ್ಲಿ ಎಷ್ಟು ಕೋಡ್ ಬರ್ತಿದೆ ನೋಡಿ, ಅದು ಕಾಣಿಸ್ತಾ ಇದೆಯಾ? ಅಂಡ್ ನಿಮ್ಗೆ ಮೇನ್ ಮೆಥಡ್ ಇರೋದು ಇಲ್ಲಿ, ಇದೊಂದೇ ಲೈನ್. ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್. ಇಲ್ಲಿ ನೋಡಿ, ಇಲ್ಲಿ set default close operation, exit on close ಬರ್ದಿದೆ, max value, min value. Let me run this. Right click, run the file. ಅಬ್ಸರ್ವ್ ಮಾಡಿ, ಜಾರ್ ಫೈಲ್ ಕಾನ್ಸೆಪ್ಟ್ ತೋರಿಸ್ತೀನಿ. ಈಗ ಡಾಟ್ ಕ್ಲಾಸ್ ಫೈಲ್ ತೋರಿಸ್ತೀನಿ. ಸೊ ನೆಟ್ IDEs ಯೂಸ್ ಮಾಡಿದ್ರೆ ಬೇಗ ಆಗತ್ತೆ ಕೆಲಸ. ಕ್ಯಾನ್ ಯು ಸೀ ದಿಸ್? ಕಾಣಿಸ್ತಾ ಇದೆಯಾ? ಈಗ ಇದಕ್ಕೆ ಟೈಟ್ಲ್ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಟೈಟ್ಲ್ ಬೇಕಲ್ಲ ನಮ್ಗೆ. ಏನು ಇಲ್ಲ, ಸಿಂಪಲ್ ಆಗಿ ಡಿಸೈನ್ ಬರೋದು. ರೈಟ್ ಕ್ಲಿಕ್, ಪ್ರಾಪರ್ಟೀಸ್ ಹೋಗೋದು. ಇಲ್ಲಿ ನಮ್ಗೆ ಎಲ್ಲ ಇದೆ. ಟೈಟ್ಲ್ ಏನ್ ಬೇಕು? ಹೆಲೋ JFrame. ಅಬ್ಸರ್ವ್ ಮಾಡಿ ಈ ಲೈನು, ಹೆಲೋ JFrame. ಅಲ್ಲಿ ಕ್ಲಿಕ್ ಆನ್ ಕ್ಲೋಸ್. ನಾನ್ ಬರ್ದಿದ್ದೀನಿ ಕೋಡ್ನ. ಏನೇನ್ ಬರ್ದಿದ್ದೀನಿ ಕಾಣಿಸ್ತಾ ಇದೆಯಾ? ಇಲ್ಲಿ ಸೆಟ್ ಟೈಟ್ಲ್ ಇದೆಯಾ? ಇಲ್ಲಿ ಬಿಹೈಂಡ್ ದಿ ಸೀನ್ಸ್ ನೆಟ್ಬೀನ್ಸ್ ಅಲ್ಲಿ ಅದೇ ಕೋಡ್ ಬರಿಬೇಕು. ಇಲ್ಲಿದೆಯಾ ಸೆಟ್ ಟೈಟ್ಲ್? ನೋಡಿ, ಕಾಣಿಸ್ತಾ ಇದೆಯಾ? ಸೊ ಈ ಎಂಟೈರ್ ಪ್ರಾಜೆಕ್ಟ್ ನ ಈಗ ನಾನು ಬಿಲ್ಡ್ ಮಾಡ್ತೀನಿ. ಸೊ ಕ್ಲಿಕ್, ರೈಟ್ ಕ್ಲಿಕ್, ಐ ವಿಲ್ ಗೋ ವಿತ್ ಬಿಲ್ಡ್ ದಿಸ್ ಪ್ರಾಜೆಕ್ಟ್. ಕ್ಲೀನ್ ಅಂಡ್ ಬಿಲ್ಡ್ ಮಾಡ್ತೀನಿ. ಬಿಲ್ಡ್ ಆದ್ಮೇಲೆ if I come into this NetBeans folder, ಇಲ್ಲಿ ಬಿಲ್ಡ್ ಆದ್ಮೇಲೆ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಒಂದು ಜಾರ್ ಫೈಲ್ ಇದೆ, ಕಾಣಿಸ್ತಾ ಇದೆಯಾ? ಲೆಟ್ ಮಿ ಡಬಲ್ ಕ್ಲಿಕ್ ಆನ್ ದಿಸ್. ಈಗ ನಿಮ್ಗೆ ಅಪ್ಲಿಕೇಶನ್ ರನ್ ಆಗಬೇಕಿತ್ತು. ಆಯ್ತಾ? ಇಲ್ಲಿಲ್ಲ ಅಂದ್ರೆ ಬಿಲ್ಡ್ ಅಲ್ಲಿ ಇರುತ್ತೆ. ಕ್ಲಾಸಸ್ MD ಜನರೇಟೆಡ್ ಸೋರ್ಸ್ ತುಂಬಾ ದಿನ ಆಗಿದೆ ನಾನು ಮಾಡಿ. ಡಿಸ್ಟೆನ್ಸ್, ರೈಟ್ ಕ್ಲಿಕ್, open it. It's an executable jar file. I'm still wondering. It's already run ಆಗಬೇಕಿತ್ತು. Okay, perfect. Clean and build. ಮೇನ್ ಮೆಥಡ್ ಸೆಟ್ ಮಾಡಬೇಕಾ ಅಂತ ಡೌಟ್ ಇದೆ ನೋಡ. ರೈಟ್ ಕ್ಲಿಕ್, ಜಾರ್ ಫೈಲ್ ರನ್ ಆಗ್ಬೇಕು ಆಕ್ಚುಲಿ. ಐ ಆಮ್ ನಾಟ್ ಶೋರ್. ಚೆಕ್ ಮಾಡ್ತೀನಿ ಅದನ್ನ. ಓಕೆನಾ? ಈಗ ಇಲ್ಲಿ ಇಷ್ಟೊಂದು ಕೋಡ್ ಬರೀತಾ ಇದಾರಲ್ವಾ ಅವರು. ಇಲ್ಲಿ ನೋಡಿ, ಇಲ್ಲಿ JFrame example dot set visible true ಒಂದೇ ಒಂದು ಲೈನ್ ಇದೆ ಮೇನ್ ಮೆಥಡ್ ಅಲ್ಲಿ. ಈ ಕೋಡ್ ತೆಗ್ದಾಗ ನಮ್ಗೆ ಅರ್ಥ ಆಗ್ಬೇಕಲ್ಲ. ದಟ್ಸ್ ವೇರ್ ವಿ ನೀಡ್ ಟು ಲರ್ನ್ ದಿ ಫಂಡಮೆಂಟಲ್ ಸ್ಟ್ರಾಂಗ್ಲಿ. ಕ್ಲಿಯರಾ? ನೆಟ್ಬೀನ್ಸ್ಗೆ ನಾನು ಆಮೇಲೆ ಬರ್ತೀನಿ. ಜಸ್ಟ್ ವಾಂಟೆಡ್ ಟು ಶೋ ಯು ಪೀಪಲ್ ಹೌ ದಿ ಕೋಡ್ ಲುಕ್ಸ್ ಲೈಕ್. ಸೊ ನಾವು
if I continue in this packages concept, ಮತ್ತೆ packages ಹೋಗೋಣ. Packages folder, I want to show you the subfolders, how it gets generated. Idu import aito. Let me go into package called India.Karnataka semicolon. I'll create a public class C and public static void main. Really, system.out.println simple line, hello India. I'll save it as c.java. Why? Because it's a public class. Ega, let me try to compile it. Java C space c.java minus d to create the folder, dot to create in the current folder. So again, c.java cd space package java c.java minus d to create the folders and press it. Before pressing enter, I would like to show you people the folder behind the scenes. Illide. ಇಲ್ಲಿ ನೋಡಿ, ಇಲ್ಲಿ ಇದು ಪ್ಯಾಕೇಜ್ ಫೋಲ್ಡರ್. ಇಲ್ಲಿ ನನ್ನ ಸಿ ಪ್ರೋಗ್ರಾಮ್, ದಟ್ ಇಸ್ ಜಾವಾ ಪ್ರೋಗ್ರಾಮ್ ಇದೆ, ಡಾಟ್ ಜಾವಾ ಫೈಲ್. ಇದನ್ನ ಕಂಪೈಲ್ ಮಾಡ್ಬೇಕಾದ್ರೆ ಪ್ರೆಸ್ ಎಂಟರ್ ಮಾಡಿದ್ರೆ ನಿಮ್ಗಲ್ಲಿ ಏನ್ ಬರಬೇಕು, ಬೇಸ್ಡ್ ಆನ್ ದಿ ಪ್ಯಾಕೇಜ್. ಇಟ್ ಇಸ್ ನಾಟ್ ವರ್ಕಿಂಗ್. ನೋಡಿ, ಇಂಡಿಯಾ ಬಂತ. ಸೊ ಇಂಡಿಯಾ ಒಳಗಡೆ ಕರ್ನಾಟಕ ಫೋಲ್ಡರ್ ಬರಬೇಕು, ಅದ್ರೊಳಗಡೆ ಸಿ ಪ್ರೋಗ್ರಾಮ್ ಇರಬೇಕು, ದಟ್ ಇಸ್ ಸಿ ಜಾವಾ ಕ್ಲಾಸ್ ಫೈಲ್ ಇರಬೇಕು. ಇಂಡಿಯಾ ಒಳಗಡೆ ಕರ್ನಾಟಕ ಒಳಗಡೆ ಕ್ಲಾಸ್ ಫೈಲ್. ಈಗ ಇದನ್ನ ರನ್ ಮಾಡೋದು ಹೆಂಗೆ? ಜಾವಾ ಸ್ಪೇಸ್ ಇಂಡಿಯಾ ಡಾಟ್ ಕರ್ನಾಟಕ ಡಾಟ್ ಸಿ. ಈಗ ಇಟ್ ವಿಲ್ ಗಿವ್ ಯು. ಸೊ ಇದು ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಆಗಿದ್ರು ಇಲ್ಲಿ ಸ್ಟ್ರಿಂಗ್ ಅರೇ ಬೇಕು. ಇಟ್ ಕ್ಯಾನ್ ಬಿ ಎನಿ ನೇಮ್. ಲೆಟ್ ಮಿ ರೀಕಂಪೈಲ್ ದಿ ಕೋಡ್. ಬಂತ? ಸೊ ನೀವು ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ರೀತಿ ಇರುತ್ತೆ, ನೀವು ಕ್ರಿಯೇಟ್ ಮಾಡಿದ್ರೆ. ಕ್ಲಿಯರಾ? ಇದೇ ತರಾನೇ ಯಾವುದೇ ಕಂಪ್ನಿ ಕೋಡ್ ಮಾಡ್ಬೇಕಾದ್ರೂ ದೇ ವಿಲ್ ಹ್ಯಾವ್ ಅ ಲಾಟ್ ಆಫ್ ಪ್ಯಾಕೇಜಸ್ ಲೈಕ್ ದಿಸ್. ಈಗ ನೀವು ನೆಟ್ ಬೀನ್ಸ್ ಅಲ್ಲಿ ಅದನ್ನ ಲೋಡ್ ಮಾಡ್ಕೋಬೇಕು ಅಂದ್ರೆ ಇದ್ರೊಳಗಡೆ ಈ ಕ್ಲಾಸ್ ಸಿಗೋದು ನಿಮ್ಗೆ. ಆಯ್ತಾ? ನಿಮ್ಗೆ ಎರರ್ಗಳು ಬರೋದು ಇದನ್ನ ಅರ್ಥ ಮಾಡ್ಕೋಬೇಕು. ಯಾವ ಪ್ಯಾಕೇಜ್ ಅಲ್ಲಿ ಯಾವ ಕ್ಲಾಸ್ ಆಕ್ಸೆಸ್ ಮಾಡ್ತಾ ಇದ್ದೀರಾ, ಅದು ಆಕ್ಸೆಸಬಲ್ ಇದೆಯೋ ಇಲ್ವೋ ಅಂತ ತಿಳ್ಕೊತಾ ಹೋಗ್ಬೇಕು. ದಿಸ್ ಇಸ್ ಟು ಕ್ರಿಯೇಟ್ ಅ ಪ್ಯಾಕೇಜ್ ಅಂಡ್ ಟು ಇಂಪೋರ್ಟ್ ಇಟ್. ಈ ಪ್ಯಾಕೇಜಸ್ ಅಲ್ಲಿ ನಿಮ್ಗೆ ಒಂದು ಮೇಜರ್ ಟೇಬಲ್ ಅರ್ಥ ಆಗ್ಲೇಬೇಕು. ದಟ್ ಟೇಬಲ್ is this one. ಫಸ್ಟ್ ಟೈಮ್ ಅರ್ಥ ಆಗ್ಬೋದು, ಅರ್ಥ ಆಗ್ತೇನೆ ಇರ್ಬೋದು, ತೊಂದರೆ ಇಲ್ಲ. ಲೆಟ್ ಮಿ ಟ್ರೈ ಟು ಎಕ್ಸ್ಪ್ಲೇನ್ ದಟ್ ಟೇಬಲ್. ಐ ಥಿಂಕ್ ಇಟ್ ಇಸ್ ಇನ್ 178. ಯಾವಾಗಲೂ ಮಾಡಿದ್ ನೆನಪು ನೋಡೋಣ. ಅದೊಂದು ಫೈಲು ಪೇಜ್ ನಂಬರ್ ಇದೆ. ಮೈ ಲರ್ನಿಂಗ್ decompile the classes. Aisha 7th edition ನಾನು ರೆಫರ್ ಮಾಡೋದು ತುಂಬಾ ಜಾಸ್ತಿ. ಎಡಿಷನ್ಸ್ ಇದೆ. ಡೌಟ್ ಗೊತ್ತಿಲ್ಲ, ಪೇಜ್ ನಂಬರ್ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತೀನಿ. 178. Packages and interfaces. Yes, this is 187. Can you see this? You should learn this table in your Java. ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಶೇರ್ ಮಾಡ್ತೀನಿ. ಈ ಟೇಬಲ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಕಮಿಂಗ್ ಟು ಯೋರ್ ಅಡಾಪ್ಟರ್ ಕ್ಲಾಸಸ್. ಅಡಾಪ್ಟರ್ ಕ್ಲಾಸಸ್ ಇದೆ, ವಿಚ್ ವೇರ್ ಯು ಕ್ಯಾನ್ ಅಡಾಪ್ಟ್ ಇಟ್.
ಅಡಾಪ್ಟರ್ ಕಾನ್ಸೆಪ್ಟ್ ಇದೆ, ವಿಚ್ ಇಸ್ ಕಮ್ಸ್ ಫ್ರಮ್ ದಿ ಸ್ವಿಂಗ್ ಇಟ್ಸ್ ಸ್ವಿಂಗು JWT AWT ಇಲ್ಲಿ ಬರುತ್ತೆ, ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್. ದಿಸ್ ಇಸ್ ನೀವು ಪ್ರೈವೇಟ್ ಪಬ್ಲಿಕ್ ಪ್ರೊಟೆಕ್ಟೆಡ್ ಅಂತ C++ ಅಲ್ಲಿ ಕಲ್ತಿರಬಹುದು. ದರ್ ಇಸ್ ಒನ್ ಮೋರ್ ವಿಚ್ ಇಸ್ ಕಾಲ್ಡ್ ಆಸ್ ನೋ ಮಾಡಿಫೈಯರ್. ನೋ ಮಾಡಿಫೈಯರ್ ಅಂತಾರೆ, ಪ್ಯಾಕೇಜ್ ಮಾಡಿಫೈಯರ್ ಅಂತ. ದೇರ್ ಆರ್ ಮೆನಿ ನೇಮ್ಸ್ ಫಾರ್ ದಿಸ್. ಇದೊಂದಕ್ಕೆ ಸುಮಾರು ಜನ ಬೇರೆ ಬೇರೆ ಹೆಸರು ಕರೀತಾರೆ. ವಿಲ್ ಟ್ರೈ ಟು ಡಿಸ್ಕಸ್ ಆನ್ ದಟ್. ಈ ಟೇಬಲ್ ಅರ್ಥ ಆಗ್ಲೇಬೇಕು. ಪ್ಯಾಕೇಜಸ್ ನ ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತೀನಿ ಅಂದ್ರೆ ಹೋಪ್ ಯು ಗೆಟಿಂಗ್. ಇದಕ್ಕೆ ನಾನು ಸಪ್ರೇಟ್ ಸೆಷನ್ ಮಾಡ್ತೀನಿ. ಈಗ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ವೇರ್ ಯು ಪೀಪಲ್ ಹ್ಯಾವ್ ಟು ನೋ. ಪ್ಯಾಕೇಜಸ್ ನಾನು ಏನೇ ಸೆಷನ್ ಮಾಡ್ತಾ ಇದ್ರು ಐ ಆಮ್ ಜಂಪಿಂಗ್ ಇನ್ ಟು ಅ ಸ್ಪೆಸಿಫಿಕ್ ಟಾಪಿಕ್ ಬಿಕಾಸ್ ನಾನು ರೆಗ್ಯುಲರ್ ಜಾವಾ ಕ್ಲಾಸ್ ಸೆಷನ್ ತಗೋತಾ ಇಲ್ಲ. ಕ್ಲಿಯರಾ? ಏನಾರ ಡೌಟ್ ಇದೆಯಾ? ದಿಸ್ ಇಸ್ ಅಬೌಟ್ ಪ್ಯಾಕೇಜಸ್. ಇನ್ಹೆರಿಟೆನ್ಸ್ ಅಲ್ಲಿ 3 ಟಾಪಿಕ್ ಗೊತ್ತಿರಬೇಕು. ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸಸ್, ದಿ ಅದರ್ ಒನ್ ಇಸ್ ಇಂಟರ್ಫೇಸಸ್. ಏನ್ ಮಾಡುತ್ತೆ, ಏನ್ ಡಿಫ್ರೆನ್ಸಸ್ ಅಂತ, ಸರಿನಾ? ದಟ್ ಐ ವಿಲ್ ಟ್ರೈ ಟು ಅರೇಂಜ್ ಇಟ್ ಟುಮಾರೋ. ಬಟ್ ಫಾರ್ ನಾವ್ ಆರ್ ಯು ಪೀಪಲ್ ಫೈನ್ ವಿತ್ ದಿಸ್? ಈ ಟೇಬಲ್ ನೋಡ್ಕೊಳ್ಳಿ. ಇದನ್ನ ಶೇರ್ ಮಾಡ್ತೀನಿ ನಾನು ಡ್ರೈವ್. ಐ ಶೇರ್ ಇಟ್ ಇನ್ ದಿ ಡ್ರೈವ್ ಅಂಡ್ ಈ ವಿಡಿಯೋನು ಶೇರ್ ಆಗುತ್ತೆ ಸೊ ದಟ್ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಪ್ರಾಕ್ಟಿಸ್. ಇದಕ್ಕೆ ನೋಟ್ಸ್ ಇದೆ ವಿಚ್ ಐ ವಿಲ್ ಟ್ರೈ ಟು ಫಿಗರ್ ಇಟ್ ಔಟ್ ವೇರ್ ಇಟ್ ಇಸ್. ನಾನು ತುಂಬಾ ನೋಟ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ, ಅದನ್ನ ತೆಗೆದು ಶೇರ್ ಮಾಡ್ತೀನಿ. ಅಂಡ್ ಆಲ್ ದಿ ಕಾನ್ಸೆಪ್ಟ್ ವಿಚ್ ಐ ಕವರ್, usually it was for Java SC7 certification, that is Oracle. OCJP certification ಗೆ ಅದು ನಾನು ಕಂಪ್ಲೀಟ್ ಟಾಪಿಕ್ಸ್ ಮಾಡೋದೇ ಅದಕ್ಕೆ. ಸೊ ಈ ಬೇಸಿಸ್ ಮೇಲೆ ನೀವು ಹುಡುಕಕ್ಕೆ ಈ ಪ್ಯಾಕೇಜ್ ನ ಏನಕ್ಕೆ ಫಸ್ಟ್ ತಗೊಂಡೆ ಅಂತ, ವಿಚ್ ವಿಲ್ ಹೆಲ್ಪ್ ಫಾರ್ ದಿ ಪೀಪಲ್ ಹು ಆರ್ ಡೂಯಿಂಗ್ their project. Good with this? Thank you. This video will be shared immediately so that people can go back and watch and understand. ನಿಮ್ಗೆ ಇನ್ನೂ ಸ್ಪೆಸಿಫಿಕ್ ಡೀಟೇಲ್ ಬೇಕು ಅಂದ್ರೆ we'll try to discuss in the next videos. So tomorrow's topic is very specific to this table and 2 topics which is abstract and interfaces concept. Generally, ಅದಾದ್ಮೇಲೆ ಅದೆಲ್ಲೆಲ್ಲಿ ಯೂಸ್ ಆಗುತ್ತೆ. ನಾಳೆ ನಾನು ಅಡಾಪ್ಟರ್ ಕ್ಲಾಸಸ್ ಮತ್ತೆ ಲಿಸ್ನರ್ ಕ್ಲಾಸಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? Yes, sir. Thank you very much. Thank you. And